ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡೋಣ. ಇದು ಹೇಗೆ ಮಾಡೋದು ಅಂತ ಸ್ಟೆಪ್ ವೈಸ್ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಹಾಗೆ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟು ಬಾಸ್ಮತಿ ರೈಸ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ನಾನು ಹೋಗಿ. ವಾಶ್ ಮಾಡ್ಕೊಂಡು ಬಂದಿರೋ ಬಾಸುಮತಿ ರೈಸ್ಗೆ ಸ್ವಲ್ಪ ನೀರು ಹಾಕಿ ನೆನೆಸ್ಕೊತಾ ಇದ್ದೀನಿ. ಹತ್ತತ್ರ ಒಂದು ಅರ್ಧ ಗಂಟೆ ನೆನೆಯೋಕೆ ಇಡ್ತೀನಿ ಅದನ್ನು. ಈ ಕಡೆ ಚಿಕನ್ನ ತೊಳ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫ್ರೈಡ್ ಆನಿಯನ್ಸ್ನ ಹಾಕ್ಕೋತಾ ಇದ್ದೀನಿ ಮತ್ತು ಟೊಮ್ಯಾಟೋಸ್ ಹಾಕ್ಕೋತಿದ್ದೀನಿ. ನಿಮಗೆ ಹುಳಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಖಾರದ ಪುಡಿ, ನಾನು ಅಲ್ಲಿ ಅರ್ಧ ಕೆಜಿ ಚಿಕನ್ಗೆ ತೋರಿಸ್ತಾ ಇರೋದು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ನಾನೇ ಮನೇಲಿ ಮಾಡಿರೋವಂಥ ಬಿರಿಯಾನಿ ಮಸಾಲ ಇದು. ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಬಿರಿಯಾನಿ ಮಸಾಲ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ನಿಂಬೆ ಹುಳಿಯನ್ನು ಹಿಂಡ್ಕೊತಾ ಇದ್ದೀನಿ. ಆಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲು, ನಾರ್ಮಲ್ ಅಡುಗೆಗೆ ಹಾಕ್ತೀವಲ್ಲ ರಿಫೈನ್ಡ್ ಆಯಿಲ್, ಅದನ್ನೇ ಹಾಕ್ಕೊಳ್ಳಿ. ಆಮೇಲೆ ಮೊಸರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮ್ಯಾರಿನೇಷನಿಗೆ ಇಡಬೇಕು. ನೋಡಿ, ಈ ರೀತಿ ಚಿಕನ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಲಗಳಲ್ಲಿ. ಚಿಕನ್ಗೆ ಉಪ್ಪು, ಖಾರ, ಹುಳಿ ಎಲ್ಲದೂ ಅಂಟೋ ರೀತಿ ಮಸಾಜ್ ಮಾಡಿ ಈ ರೀತಿ ಮ್ಯಾರಿನೇಷನಿಗೆ ಇಟ್ಬಿಡಿ. ಹತ್ತತ್ರ 2 ಅವರ್ಸ್ ಮ್ಯಾರಿನೇಷನ್ ಇಟ್ಟಿದ್ದು. ಬಟ್ ಇಲ್ಲಿ ಅದನ್ನು ಅಕ್ಕಿ ವೀಡಿಯೋ ಫಸ್ಟ್ ತೋರಿಸಿದ್ದೀನಿ. ಈ ಕಡೆ ಅಕ್ಕಿ ಬೇಯಿಸ್ಕೊಳ್ಳಿಕ್ಕೆ ನಾವು ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಇದೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಬಾಸ್ಮತಿ ರೈಸ್ ಏನು ಅರ್ಧ ಗಂಟೆ ನೆನೆಸಿದ್ವಲ್ಲ, ಅದನ್ನು ನಾನು ಇಲ್ಲಿ ಕುದೀತಾ ಇರೋ ನೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗೆ ಕುದೀತಾ ಇರುವ ನೀರಿಗೆ ಹಾಕೋದ್ರಿಂದ ಅಕ್ಕಿ ಉದ್ರುದ್ರಾಗಿ ಬರುತ್ತೆ, ಅದೇ ರೀಸನ್ನು. ಸೊ ಆ ಕಡೆ ಅಕ್ಕಿ ಕುಕ್ ಆಗ್ತದೆ, ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಮ್ಯಾರಿನೇಷನ್ 1-2 ಅವರ್ಸ್ ಮ್ಯಾರಿನೇಷನ್ ಆಗಿರೋ ಚಿಕನ್ನ ನಾನು ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚಿಕನ್ ಬೇಯಲಿಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ. ಫಸ್ಟ್ ಇದೇ ಥರ ನೀರಿಲ್ಲದೆ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾವು ಏನು ಬೌಲ್ ತೊಗೊಂಡಿದ್ವಲ್ಲ ಮ್ಯಾರಿನೇಷನ್ಗೆ, ಅದಕ್ಕೆ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನ ನಾವು ಒಂದು ಅರ್ಧ ಬೆಂದಿರೋ ಅಂಥ ಚಿಕನ್ಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬೇಯ್ತಾ ಇದೆ ಚಿಕನ್ನು. ಇನ್ನು ಒಂದು 50% ಬೆಂದಿದೆ ಇಲ್ಲಿ, ಇನ್ನೂ 50% ಬೇಯಬೇಕು. ಸೊ ಬೇಯಲಿಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈ ಗ್ರೇವಿ ಮತ್ತು ಚಿಕನ್ ಎರಡೂ ಇದೆ. ನನಗಿಲ್ಲಿ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ. ಯಾಕೆ ಈ ಗ್ರೇವಿನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಸೊ ಆ ಗ್ರೇವಿನ ನಾನು ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕನ್ನ ಸಪ್ರೇಟ್ ಮಾಡಿಬಿಟ್ಟು ಗ್ರೇವಿ ಮಾತ್ರ ತಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಅದೇ ರೀತಿ ಮಾಡಿ. ಈ ಕಡೆ ಅನ್ನ ಒಂದು 70% ಕುಕ್ ಆಗಿತ್ತು. ನೋಡಿ, ಅಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ, 70% ಕುಕ್ ಆಗಿದೆ. ಸ್ವಲ್ಪ ಪ್ರೆಸ್ ಮಾಡಿದ್ದಕ್ಕೆ ಅದು ಬೇಗ ಓಪನ್ ಆಯಿತು. ಆಮೇಲೆ ಈ ಕಡೆ ಇನ್ನೊಂದು ಚಿಕ್ಕ ಲೋಟದಲ್ಲಿ ಬಿಸಿ ಹಾಲು ತೊಗೊಂಡು ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದೇ ಬಾಣಲಿಗೆ 70% ಕುಕ್ ಆಗಿರೋ ಬಾಸ್ಮತಿ ರೈಸ್ನ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಲೇಯರ್ ಬೈ ಲೇಯರ್ ಹಾಕ್ಕೊತ ಹೋಗಬೇಕು. ಫಸ್ಟು ಚಿಕನ್ ಲೇಯರ್ ಬರುತ್ತೆ, ಅದಾದಮೇಲೆ ಈ ರೀತಿ ಬಾಸ್ಮತಿ ರೈಸ್ದು ಲೇಯರ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲ್ಗಡೆ ಮತ್ತೆ ಒಂದು ಗ್ರೇವಿ ಎತ್ತಿಟ್ಕೊಂಡಿದ್ವಲ್ಲ, ಆ ಗ್ರೇವಿನ ಅನ್ನದ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ. ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಆ ಗ್ರೇವಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ ರಿಚ್ನೆಸ್ ಜಾಸ್ತಿ ಮಾಡೋದಕ್ಕೋಸ್ಕರ ಹಾಲಿಗೆ ಕೇಸರಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಹಾಲನ್ನ ಇಲ್ಲಿ ಹಾಕ್ಕೋತಾ ಇದ್ದೀನಿ. 4 ಸ್ಪೂನ್ಸ್ ಹಾಕ್ಕೊಳ್ಳಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ಸ್ ಹಾಕ್ಕೋತಾ ಇದ್ದೀನಿ. ಇಷ್ಟು ಲೇಯರ್ ಆದಮೇಲೆ ಮತ್ತೆ ಇದ್ರ ಮೇಲ್ಗಡೆ ರೈಸ್ ಲೇಯರ್ ಹಾಕ್ಕೋಬೇಕು.
ಮತ್ತು ಬಾಸ್ಮತಿ ರೈಸ್ನ ಅದ್ರ ಮೇಲ್ಗಡೆ ಹಾಕ್ಕೊಂಡು ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಆದಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ಆವಾಗಲೇ ಹಾಕ್ದಂಗೆ ಪುದೀನ ಸೊಪ್ಪು, ಆಮೇಲೆ ಫ್ರೈಡ್ ಆನಿಯನ್ಸು ಇದನ್ನೆಲ್ಲ ಮತ್ತೆ ಹಾಕ್ಕೋತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಲ್ಲ, ಗ್ರೇವಿ ಉಳಿದಿತ್ತು, ಗ್ರೇವಿ ಹಾಕ್ಕೋತಾ ಇದ್ದೀನಿ ಫಸ್ಟು. ತುಂಬ ಜಾಸ್ತಿ ಬೇಡ ಮೇಲ್ಗಡೆ ಲೇಯರ್ಗೆ, ಒಳಗಡೆ ಇರೋದು ಸ್ವಲ್ಪ ಮಸಾಲ ಇರಲಿ ಅಂತ ಅಂದ್ಬಿಟ್ಟು ಒಳಗಡೆ ಲೇಯರ್ಗೆ ಜಾಸ್ತಿ ಮಸಾಲ ಹಾಕಿದ್ದೀನಿ. ಮೇಲ್ಗಡೆಗೆ ಏನು ಅಷ್ಟೊಂದು ಹಾಕೋದು ಬೇಡ. ಇದಾದಮೇಲೆ ಸ್ವಲ್ಪ ಹಾಲು, ಕೇಸರಿ ಹಾಲಿತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಚೂರು ಹಾಕ್ಕೊಳ್ಳಿ, ಒಳಗೂ ಇದೆ. ಅದಾದಮೇಲೆ ಫ್ರೈಡ್ ಆನಿಯನ್ಸ್ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗಲೇ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಟ್ರೈ ಮಾಡಾದಮೇಲೆ ಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ರಿಚ್ನೆಸ್ ಜಾಸ್ತಿ ಮಾಡೋದಕ್ಕೋಸ್ಕರ ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ಆಮೇಲೆ ತುಪ್ಪದಲ್ಲಿ ಹುರಿದಿರೋ ಅಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಪಿಸ್ತಾ ಬಾದಾಮಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಡ್ರೈ ಫ್ರೂಟ್ಸ್ ಸಾಕು ಅನ್ನಿಸ್ತು. ಅದು ತುಂಬ ಸ್ವೀಟ್ ಫ್ಲೇವರ್ ಅನ್ನಿಸ್ಬಿಡತ್ತೆ, ಅದಕ್ಕೋಸ್ಕರ ನಾನು ಈ 2 ಡ್ರೈ ಫ್ರೂಟ್ಸ್ನ ಇದು ಮಾಡಿದ್ದೀನಿ. ನನಗೆ ಪರ್ಸ್ನಲಿ ಹೈದ್ರಾಬಾದಿ ಬಿರಿಯಾನಿ ಇಷ್ಟ ಆಗೋಲ್ಲ, ನಮ್ಮದು ಕರ್ನಾಟಕದ್ದು ದೊನ್ನೆ ಬಿರಿಯಾನಿನೇ ಇಷ್ಟ. ಇದೂ ಯಾವಾಗಾದರೂ ಒಂದೊಂದು ಸರಿ ಚೆನ್ನಾಗೆ, ಬಟ್ ನನಗೆ ಕರ್ನಾಟಕ ಸ್ಟೈಲೇ ಇಷ್ಟ. ಸೊ ಇದನ್ನು ಮುಚ್ಚಿ ಇದನ್ನು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಬಂದಿದ್ದೀನಿ. ಅದಾದಮೇಲೆ ನೋಡಿ ಈ ಥರ ಪ್ಲೇಟಿಗೆ ಸರ್ವ್ ಮಾಡಿ ಎಲ್ಲರಿಗೂ, ಮನೆಯಲ್ಲಿರೋರ್ಗೆಲ್ಲರಿಗೂ ಹಾಕ್ಕೊಡಿ, ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.